ಗಿರ್ಜಿ ಎಲ್ಲ ಮಂದಿ ಕರೆದು ಬರೋಣ. ಒಂದು ಬಸ್ಸಿನ ವ್ಯವಸ್ಥೆ ಮಾಡ್ಬೇಕಂತ ಮಾಡೇವಿ. ಎಷ್ಟಕ್ಕೆ ಒಟ್ಟು ಬಸ್ನಾಗ ಹಿಡಿದಾರ ಅಷ್ಟು ಮಂದಿ ಒಟ್ಟು ಕರ್ಕೊಂಡು ಹೋಗೋದು ನೋಡಿ. ಆಮೇಲೆ ಪಳಾರ್ ಮಾಡ್ಕೊಳಕ್ಕೆಲ್ಲ ತಯಾರು ಮಾಡೀನಿ. ಆಮೇಲೆ ಕಲ್ಲವು ಕೊಟ್ಟು ಹೇಳಿ ಬರ್ಬೇಕು, ಜಯಕ್ಕೆ ಕೊಟ್ಟು ಹೇಳಿ ಬರ್ಬೇಕು, ನೀವು ಬೇಕಾದಿ ಪ್ರೇಮ ಕೊಟ್ಟು ಹೇಳಿ ಬರ್ಬೇಕು. ಒಂದ್ಸಲ ಕಡ್ಬಿನ ಇಲ್ಲದ ಲಟಿಸ್ ಕೊಟ್ಟರೆ ಬಡ 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 ಆಗ್ಬಿಡ್ತಾವೆ. ಶಾಂತಕ್ಕ ಮೊದ್ಲು ಶಿಟ್ಯಾನ್ ಮಂದಿ ಅವರು ಮಂದಿ ಎಣಿಸಿ ಹೇಳಿರ್ತಾರ. ಈಗ ಎಷ್ಟು ಮಂದಿ ಕರ್ಕೊಂಬ ಅಂತ ಹೇಳ್ಯಾರ ಅವ್ರು ನಿನಗೆ? ನೋಡ್ರಿ ನಿಮ್ಗೆ ಎಷ್ಟು ಮಂದಿ ಅಕ್ಕಷ್ಟು ಮಂದಿ ಕರ್ಕೊಂಬ ಅಂತ ಹೇಳ್ಯಾರ. ಶಾಂತಕ್ಕ ಒಂದು ಹಾಲು ಹಿಡಿದು ಫಂಕ್ಷನ್ ಮಾಡ್ತಿರ್ತಾರ ಅವರು, ಹೌದಾ? ಏನು ನಮ್ಮೂರ ನಂಗೆ ಇಲ್ಲೇ ಮನೆ ಬಕ್ಕೆಲ್ಲ ಮಾಡ್ತಾರಪ್ಪ. ಎಷ್ಟು ಮಂದಿ ಆದ್ರೂ ಪೂರ್ಗ ಕಾಣ್ತೈತಿ, ಅಲ್ಲಲ್ಲೇ ನಿಂತು ಉಂಡೋಕಾರ ಬಂದು ಹಿಡ್ಕೊಂಡು ಅನ್ನಂಗಿಲ್ಲ ಏನಿಲ್ಲ. ಆಮೇಲೆ ಇನ್ನೊಂದು ಅಡುಗೆ ಎಷ್ಟು ಮಾಡ್ಸ್ಯಾರ ಏನು ಅನ್ನೋದ್ರ ಮ್ಯಾಗೂ ಇದಿರ್ತೈತಿ. ಅಲ್ಲ ಪಾಟೀಲ್ ಅಣ್ಣಾರು ದೊಡ್ಡ ಕೈ ದೊಡ್ಡ ಮನುಷ್ಯರು ದೊಡ್ಡದಾಗಿ ಅಡುಗೆ ಮಾಡ್ಸಿರ್ತಾರೆ, ನಾ ಇಲ್ಲ ಅಂತ ಹೇಳಂಗಿಲ್ಲ. ಆದರೂ ಗೊಳೆ ಗೊಟ್ಟಂತ ಹೋಗಿ ಯಾಕೆ ಸುಮ್ಮನೆ ಭಾಳ ಸದರ ಆಗ್ಬೇಕಂತ ನಾನು. ಅದ್ರಾಗೇನು ಸದರ ಐತ್ಲೆ? ನನ್ನ ಮಗಳ ಫಂಕ್ಷನಿಗೆ ಮತ್ತೆ ಈ ಮಂದಿ ಕರಿಲಾರ್ದ ಹಂಗೆ ಹೋಗಕತ್ತೇನ? ನೋಡ್ದೇರಿ ಏನಂದ್ರೆ ಇವೇನ ಮಂದಿ ಮನುಷ್ಯರು ಇಲ್ದಂಗೆ ಬಿಕ್ಕೇಡಿ ಹಂಗೆ ಬಂದಾವು ಅನ್ನಂಗತ್ತಾಗ ಸುಮ್ಮನಿರು. ಇಲ್ಲ ಶಾಂತಕ್ಕ ಬೇಡ, ನನ್ನ ಮಾತು ಕೇಳು. ಏನು ಬೇಡ, ನೀನು ಗೌಡ್ರು, ಅಮ್ಮ, ನಾನು ಲಕ್ಷ್ಮಿ, ಆಮ್ಯಾಗ ಯಾರಿಗೆ ಹೇಳ್ತಿ ಅಂದ್ರೆ ಜಯವ್ಗೆ ಹೇಳಬೇಕಾರ, ಕಲವ್ಗೆ ಹೇಳಿ. ಏನು ಕಡಿಮೆಯಲ್ಲಿ ಲಡ್ಸಕ್ಕೆ ಯಾರ್ಯಾರನ್ನ ಕರಿತೀಯಲ್ಲ ಇಷ್ಟೇ ಮಂದಿಗೆ ಹೇಳು, ಇಡೇ ಊರು ಮಂದಿಗೆ ಹೇಳ್ಬೇಡ. ನಾ ಹೇಳೋದಾದ್ರೆ ಬೇಕಾದ್ರೆ ಇಲ್ಲಿ ಪಾರ್ವತಿನ ಹೆಂಗಿದ್ರು ಕರ್ಕೊಂಬರ್ತಿರಲ್ಲ, ಅವಾಗ ಒಂದಿನ ರಾತ್ರಿ ಆರತಿ ಇಟ್ಕೋರಿ, ನಡಿತೈತಿ. ಸಿಟಿಯಾಗಿ ಹೋಗಿ ಮಾಡ್ಕೊಂಬರೋದು ಜನಕ್ಕೂ ಅರ್ಥಕತೆ. ಯಾರೇನು ನಮ್ಮನ್ನ ಯಾಕೆ ಕರಲಿಲ್ಲ ಅಂತ ನೀನು ಕೇಳಲ್ಲ. ಇಷ್ಟ ಸ್ವಲ್ಪ ಮಂದಿ ಪಾತಿಗೆ ಹೇಳು, ಜಯೋಗ, ಕಲ್ಲವ್ಗ, ಪ್ರೇಮವ್ಗ, ಪುಷಿಗೆ ಹೇಳು. ಮತ್ತೆ ಯಾರಿಗೆ ಹೇಳ್ತಿ? ನಾವಿಷ್ಟು ಮಂದಿ ಸಾಕಂತೇನೆ ಶಾಂತಕ್ಕ. ನಾನು ಗುಳಿಗೆ ಕೊಟ್ಟಂತ ಹೋಗೋದು ಬೇಡ ಅಂತೇನು. ಬಸ್ ಎದಕ್ಕೆ ಮಾಡ್ತಿ? ಅಲ್ರಿ ಈಗ ಬರೀ ಅವ್ರ ಮಂದಿ ಅಷ್ಟೇನಾ? ನಮ್ಮ ಮಂದಿ ಮೊದ್ಲೇ ಆ ಪಾಟೀಲ್ ಅಣ್ಣ ರಕ್ಕದಾಳಕ್ಕೆ ಆಕಿ ಪುಣ್ಯಾತ್ ಗಿತ್ತಿ ಬರೇ ಕೊಂಕ ಮಾತಾಡೋದು, ಏನಾರ ಒಂದು ಅನ್ನೋದ್ರಾಗ ಇರ್ತಾಳಕ್ಕೆ. ಆಕಿಗೆ ಮತ್ತೊಟ ಅನ್ನಕ್ಕಿದ್ದು ಆದಂಗಕತಿ. ಮೊದ್ಲ ಈಗ ತಡಿ, ಈಗ ನನಗನ್ಸೋ ಮಟ್ಟಿಗೆ ಆಗಲೇ ಮಾತಾಡಿರ್ತಾಳೆ. ಈಗಾಗಲೇ ಏನಾರ ಒಂದು ಅವ್ರೇನು 4 ಮಂದಿ ಅಂದ್ರೆ 8 ಮಂದಿ ಬರ್ತಾರಂತ ಏನಾರ ಅಂದ್ರು ಅಂದ್ಲ, ಹೇಳೋಕ್ಕಾಗಲ್ಲ. ಸ್ವಲ್ಪ ಆದಷ್ಟು ಕಡಿಮೆ ಮಂದಿನ ಹೋಗೋಣ ಶಾಂತಕ್ಕ, ಸೂಕ್ಷ್ಮಾಗಿ ಹೇಳೋದು ಕೇಳು. ಇದ್ರ ಮ್ಯಾಗ ನಿನ್ನ ಮನ್ಸಿಗೆ ಬಿಟ್ಟಿದ್ವ. ಅಲ್ಲಲ್ಲಿ ಹಾಲು ಅದೇನು ಫಂಕ್ಷನ್ ಏಸ್ ಮಂದಿ ಕರ್ಕೊಂಡೋಗಿ ಏಸ್ ಮಂದಿ ಬಿಟ್ಟೆ ಅಂತ ಅವ್ರು ಯಾಕೆ ನೋಡಕ್ಕೆ ಬರ್ತಾರೆ? ಎಣೆಸಿ ಹೌದಿಲ್ಲ? ಈಗ ಊರಾಗ ನೋಡುವ ಒಬ್ರನ್ನ ಕರೆದು ಒಬ್ರನ್ನ ಬಿಟ್ಟರೆ ಒಬ್ರಿಗೆ ಸಿಟ್ಟು ಬರ್ತೈತಿ. ಜಯವನ್ನ ಕಲ್ಲಕ್ಕನ್ನೋದು ಕರೆದ್ರೆ ಆ ಕಡೆ ಆಚೆ ಮನಿ ರತ್ನಕಾರಿಗೆ ಸಿಟ್ಟು ಬರ್ತೈತಿ, ಇಮ್ಲಕ್ಕಾರಿಗೆ ಅದು ಸಿಟ್ಟು ಬರ್ತೈತಿ. ಏನಂತಿ? ಜಯವನ್ನ ಕಲ್ಲವನ್ನ ಯಾಕೆ ಕರಿ ಅಂದೆ ಅಂದ್ರೆ ಅಡಿಗೆ ಮಾಡಕ್ಕೆ ಬರತ್ತಾರ, ಅದಕ್ಕೆ ಅವ್ರನ್ನ ಬಿಡಬೇಡ ಕರಿ. ಮತ್ತು ಅಡಿಗೆ ಮಾಡಕ್ಕೆ ಬರೋದು ಕುಬ್ಸಕ್ಕೆ ಬಿಟ್ಟು ಹೋಗೋದು ಯಾ ನ್ಯಾಯ ಇದು? ಅದಕ್ಕೆ ಅವ್ರನ್ನ ಕರಿ ಅಂದಿದ್ದು ನಿನಗಷ್ಟೇ. ಏನು ಅವ್ರೇನು ಪೆಸಲಲ್ಲ, ಅವ್ರೇನು ಮ್ಯಾಗಲ್ಲ, ಇವ್ರೇನು ಕೀಳಲ್ಲ, ಅದಕ್ಕೆ ನಾ ಹೇಳಿದ್ದಷ್ಟೇ. ನೋಡವ ಇದ್ರ ಮ್ಯಾಗ ಶಾಂತಕ್ಕ ನಿನಗೆ ಬಿಟ್ಟಿದ್ದೆ, ನಾ ಹೇಳೋದಂತರೂ ಹೇಳೇನಿ. ಈಗ ಹೆಂಗೆ ಮಾಡೋದ್ಲೇ ಗಿರ್ಜಿ ಹಂಗಾರ? ಅಲ್ಲ ಮನ್ಯಾಗ ಹೋಗ್ಬೇಕು, ಇಲ್ಲಿ ಹಿರೇ ಮನುಷ್ಯಾಳ ಅದೇನಿ, ನನ್ನೇನಾರ ಕೇಳ್ಬೇಕು ಹೇಳ್ಬೇಕು ಅನ್ನೋದೈತೆ. ಡಿಂಗ್ರಿ ಬಿಲ್ಲಾರ ನಿಮಗಿಬ್ಬರಿಗೆ ಆಕೆ ಬೇಕು, ಈಕೆ ಮನೆಯಿಂದ ಪಡಾಳಿ ಹರಿಸ್ಕೊಂತ ಬಂದು ಬಿಡ್ತಾಳ, ಈಕೆ ಬೇಕು ಬಾಯಿ ತಕೊಂಡು ನಿಂತು ಬಿಡ್ತಾಳ. ಏನದು ಮಂದಿ ಕರೆಯಕ್ಕೆ ಹೊಕ್ಕನಂದಾರ ಇಲ್ಲೇ ನಿಂತಿರಲ್ಲ? ಏನದು ಒಟ್ 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 ಒಟ ಆಕಿ ಬಾಯನ್ ಮಾತು ನೀ ಕಸ್ಕೊಂತಿ, ನಿನ್ನ ಬಾಯನ್ ಮಾತು ಆಕಿ ಕಸ್ಕೊಂತಾಳ. ಹೌದೌದು, ನಾ ಹೇಳೋದೆಲ್ಲ ನಿಮಗೆ ಕೇಳಿಬಿಡ್ತಲ್ಲ ಅದಕ್ಕೆ. ಈಗ ಪಾರ್ವತಿ ಕುಬ್ಸಕ್ಕ ಯಾರ್ಯಾರು ಹೋಗೋದು ಅಂತ ಮಾತಾಡಕತ್ತೈತಿ. ಇಲ್ಲಿ ನೋಡಿ ಶಾಂತ, ಯಾಕೆ ಅದು ಸರಿ ಅನ್ಸಕತ್ತೈತಿ. ನಾನು ನೀನು ಕಲವಕರು, ಜಯಕರು, ಪುಷ್ಪಕರು, ಫಾತಿಮಕರು, ಮತ್ತು ಇವ್ರು ಗಿರ್ಜಕರು, ಮತ್ತು ಲಕ್ಷ್ಮಿ, ನಾವು ಒಂದಿಷ್ಟು ಮಂದಿ ಸಾಕು. ಮಲ್ಲೇಶ್ ಬರ್ತಾನೆ, ಆಮ್ಯಾಗ ಅಮಾಸಿ ಅಂತರೂ ಬರಲ್ಲ. ಮೊನ್ನೆ ಅವಮಾನಾಗಿತ್ತಿನ ಬರಲ್ಲ ಅಂತ ಹೇಳಿದ್ದ ಅವನು. ನಿನ್ನೆ ರೊಕ್ಕ ಕೇಳಕ್ಕೆ ಹೋದಾಗೂ ನಾನು ಇಲ್ಲ ನಾ ಬರಲ್ಲ, ನನ್ನ ಕರಿಬೇಡ್ರಿ ಅಂತ ಮೊದಲೇ ಹೇಳಿದ್ದ. ಯಾಕಂದ್ರೆ ನಾನು ಬರ್ತಾಳಪ್ಪ ಈಕಿ ಶಾಂತ ಕರಿಯಾಕೆ ಅಂದ್ಬಿಟ್ಲೆ ನಾನು ಕರಿಬೇಡ್ರಿ ಗೌಡ್ರೆ, ನಾ ಬರೋದಿಲ್ಲ, ನಂಗೆ ಮೊನ್ನೆ ಅವಮಾನಾಗೈತಲ್ಲೇ, ನಂಗೆ ಸುಮ್ಮನೆ ಬರೋಕೆ ಇಷ್ಟ ಇಲ್ಲ, ಇಲ್ಲಿ ಬಂದಾಗ ನಾ ಮಾತಾಡ್ತೇನೆ ಪಾರ್ವತಿನ, ನಂಗೆ ಅಲ್ಲಿ ಬರೋಕೆ ಇಷ್ಟ ಇಲ್ಲ ಅಂದ. ಇನ್ನು ಅವ್ನಿಗೆ ಇಷ್ಟ ಇಲ್ಲ ಅಂದಮೇಲೆ ಬಲವಂತ ಮಾಡೋದು ಏನಂತೇಳಿ ನಾನು ಕರಿಯಕ್ಕೆ ಹೋಗಲಿಲ್ಲ. ಮತ್ತು ಯಾರು ಬರೋರು ಅದಾರ? ಬೇಡ, ಸೇಟುಗದು ಹೇಳ್ಬೇಕಂದ್ವಿ. ಈಗೆಲ್ಲ ಕತ್ತಿ ನೋಡೋಣ, ಒಂದು ಮಾತು ಗುಂಜಾಗ ಸೀಟುಗೆ ಹೇಳ್ಬೇಕಂದು ಈಗ ಬೇಡ. ಸುಮ್ಮನೆ ಅವ್ರಿಗಾರ ಯಾಕೆ ಅಲ್ಲಿ ಬಾ ಅನ್ನಕ್ಕೆ ಗೊತ್ತಿಲ್ಲ, ಗುಣಚಾರ ಇಲ್ಲ. ನಾವು ಇಷ್ಟ ಮಂದಿ ಹೋಗ್ಬರೋಣ, ಯಾರೂ ಬೇಡ. ಒಂದು 7-8 ಮಂದಿ ಹಾಕೇವಿಲ್ಲ, ಸಾಕು. ಸರಿ ಹಂಗಾರ, ಹಂಗೆ ಆಗ್ಲಿ ತಗೋರಿ. ಇಲ್ಲಿ ಬಂದ್ಮೇಲೆ ಒಂದು ಆರತಿ ಮಾಡಿದ್ರೆ ಆತ. ಹಂಗಾರೆ ನಾ ಬರಲೇ? ಬಡ 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 ಸಂತಿ ಸಾಮಾನೆಲ್ಲ ತಂದಿಟ್ಟಿದ್ದೈತಿ, ಪಟ ಪಟ ಕೆಲಸ ಚಾಲು ಮಾಡಿಬಿಡ್ರಿ. ಹೊಂಟೇನೀಗ ಎಲ್ಲರಿಗೂ ಹೇಳಿ ಬಂದು ಕೆಲಸ ಶುರು ಮಾಡೋದೇ ಈಗ. ಪಾರ್ವತಿ ಈಟ್ ಫೋನ್ ಮಾಡಿ ನಮ್ಮ ವಾರಗಿತ್ತರಿಗೆಲ್ಲ ಹೇಳ, ಮತ್ತೆ ಅವ್ರು ಅನ್ನಂಗಿಲ್ಲನ ಯವ್ವ ನಂಗೆ ನಿಮ್ಮ ತಮ್ಮನಿ ಅಂತ ಹೇಳೋಣ, ನಾವ್ಯಾಕೆ ಬರ್ಬೇಕು ಅಂತಾರ ಇಲ್ಲ. ಒಬ್ಬೊಬ್ಬಕಿಗೆ ಫೋನ್ ಮಾಡಿ ಬರ್ರಿ ಅಂತ ಹೇಳು. ನೀವು ಹೇಳಿಲ್ಲನ್ರಿ ಅದಕ್ಕೆಮ್ಮ? ನಾ ಹೇಳೋದಕ್ಕೂ ನೀ ಹೇಳೋದಕ್ಕೂ ಭಾಳ ವ್ಯತ್ಯಾಸ ಆಕತಿ, ಏನ ಫರ್ಕ್ ಆಕತಿ, ಅರ್ಥ ಮಾಡ್ಕೋ. ನೀನು ಫೋನ್ ಹಚ್ಚಿ ಮೊದಲು ಹೇಳು ಬಾ ಅಂತೇಳಿ, ಬರ್ತಾರೆ, ಎಲ್ಲರೂ ಬರ್ತಾರೆ. ಆಯ್ತು ತೋರಿ ಅದಕ್ಕೆಮ್ಮ, ನೀವು ಹಿಂಗೆ ಹೇಳತ್ತೀರಂದ್ರೆ ಆಯ್ತು, ನಾ ಫೋನ್ ಹಚ್ಚಿ ಹೇಳ್ತೇನೆ ಅಂತ. ಅದಕ್ಕೇನಂತ ಫೋನ್ ಹಚ್ಚಿ ಮತ್ತೆ ಅವ್ರಿಗೆ ಹೇಳ್ಬೇಕಾ ಏನ? ಮತ್ತೆ ಮೈದ್ನಿಗದು ಎಲ್ಲರಿಗೆ ಕರಿಬೇಕ್ರಿ? ಎಲ್ಲರಿಗೆ ಕರಿಬೇಕವ, ಒಬ್ರಿಗೆ ಕರೆದು ಒಬ್ರಿಗೆ ಬಿಡಂಗಲ್ಲ. ಮತ್ತೆ ಮೈದ್ನಿಗೂ ಕರಿಬೇಕು, ಯಾಕಂದ್ರೆ ಮತ್ತೆಲ್ಲ ಹೆಂಡ್ತಿಯರ್ಗಟ್ಟು ಹೇಳ್ಬಿಟ್ರೆ ಅವ್ರನ್ನ ಮನೆ ಯಜಮಾನ್ರು, ಗಂಡುಗಳು ಅವ್ರ ಯಜಮಾನ್ರು. ಈಗ ಫೋನ್ ಹಚ್ತೇನೆ ತಗೋರಿ ಹಂಗಾರೆ. ಇದು ಅಶ್ವಿನಿ ಬಂದೇನೋ ಚಲೋ ಆತ, ಒಂಚೂರು ಫೋನ್ ಹಚ್ಕೊಡ ಇವ್ರಿಗೆ ಎಲ್ಲರಿಗೆ ನಂಬರ್ಗೆ ಒಂದು ಈಟ್. ಯಾಕಂದ್ರೆ ನನ್ನ ಫೋನ್ಯಾಗ ಕರೆನ್ಸಿನೇ ಇಲ್ಲ, ಖಾಲಿ ಆಗ್ಬಿಟ್ಟತಿ, ಹಾಕ್ಸೇ ಇಲ್ಲ. ಯವ್ವ ನನ್ನ ಫೋನ್ ತೊಗೊಂಡಿಗೆ ಎಲ್ಲರಿಗೆ ಫೋನ್ ಹಚ್ಚಕತ್ತೆ ಅಂದ್ರೆ ಊರು ಪುರಾಣ ಎಲ್ಲ ಮಾತಾಡಿ ನನ್ನ ಫೋನ್ ಕೊಡೋದು ರಾತ್ರಿನ ನೀನು. ಯವ್ವ ನಾ ಅಂತ ಫೋನ್ ಕೊಡೋದಿಲ್ಲ, ನೀನು
ಎಷ್ಟು ಥರ ಮಾತಾಡು, ನನ್ನ ಫೋನ್ಲೇ ಬೇಡ. ಆಮೇಲೆ ಇಷ್ಟಕ್ಕೂ ನಾ ಯಾರ ನಂಬರ್ ಇಟ್ಕೊಂಡಿಲ್ಲ ಅವ್ರದ್ದು. ಅಲ್ಲೇ ಹಿಂಗೆ ಮಾಡಿದ್ರೆ ಹೆಂಗೆ ಅಂತ ನೀನು ಸಂಬಂಧ ಸಾಟಿ ಎಲ್ಲ ಸುಮ್ಮನೆ ಹಾಕವಂತ ಮಾಡಿಯೇನ? ಹಿಂಗೆ ಫೋನ್ ನಂಬರ್ ಇಟ್ಕೊಳ್ಳಾರ್ದಂಗೆ ನೀ ಇದು ಮಾಡಕತ್ರಿ ಹೆಂಗದ? ಫೋನ್ ನಂಬರು ಇಟ್ಕೋಬೇಕು. ಹುಚ್ಚುಡ್ಗಿ ಕಳ್ಳು ಬಳ್ಳಿ ಅಂದಮೇಲೆ ಅವಾಗ ಫೋನ್ ಹಚ್ಚಿ ಮಾತಾಡ್ಬೇಕಾಕತಿ. ಫೋನ್ ನಂಬರ್ ಇಟ್ಕೊಳ್ಳಾರ್ದ ಇರ್ತಾರನ ಯಾರ? ಹೋಗತ್ತಿ ಎಲ್ಲ ಹಚ್ಚಿ ಮಾತಾಡಕ್ಕೆ ಹೋಗಲ್ಲ. ನಾನು ತಾಲಿ ಕುಂತಿರ್ತೇನೆ, ನಾನು ಕೆಲಸ ಇರ್ತಾವ ನಂಗೆ ಬೇರೆ. ಅಷ್ಟಕ್ಕೂ ಫೋನ್ ಹಚ್ಚಿ ನಾನು ಏನು ಮಾತಾಡಲ್ಲ ಅವ್ರ ಜೊತೆಗೆ. ನೋಡು ಮಗಳನ್ನ ಬೆಳೆಸಿರೋ ಚಂದ ನೋಡ್ಕೊ ನೀನು. ಏನು ಕಳ್ಳು ಬಳ್ಳಿಗೆ ಫೋನ್ ಹಚ್ಬೇಕು, ಯಾಕೆ ಏನು ಮಾತಾಡಲಿ ಅಂತ ತಳಕ ಆರಾಮದಿರನು ಉಂಡ್ರೆ ತಿಂದ್ರೆ ಏನು ಮಾಡತ್ತಿದ್ರಿ ಕುಂತ್ರೆ ನಿಂತ್ರೆ ಈಗ ಬಂದ್ರೆ ನಾವು ಹಿಂಗೆ ಮಾಡಾಕತ್ತೀವಿ ಏನಾರ ಮಾತಾಡ್ಬೇಕು ಅಂದ್ರೆ ಅಲ್ಲ ಸಂಬಂಧ ಉಳಿಯೋದು. ಇವೆಲ್ಲ ನಮ್ಮ ತೆಲಿಗೆ ಸಹ್ಯ ಪಾರ್ವತಿ ಆಮ್ಯಾಗಿರೋದಿಲ್ಲ. ನೀ ಸತ್ ಮೇಲೆ ನಿನ್ನ ಸೊಸಿ ಏನೆಲ್ಲ ಮುಂದುವರ್ಸ್ಕೊಂಡು ಹೋಗ್ಕೊಳ್ಳ ಅಂತ ಮಾಡಿ ಏನು ಮುಗಿದೋತ್ ಕತಿ ಗೋತಿ ಗೋವಿಂದ. ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ಇಲ್ಲ ಅದಕ್ಕೆ ನಮ್ಮ ಪಾರ್ವತಿ ಹಂಗಿಲ್ಲ. ಆಕಿದು ಎಲ್ಲರನ್ನೂ ಹಚ್ಕೋಬೇಕು, ಮಾತಾಡಿಸ್ಬೇಕು, ಪ್ರೀತಿಯಿಂದ ಇರ್ಬೇಕು ಅನ್ನೋದು ಮೈಂಡ್ ಸೆಟ್ ಐತಿ. ಇರ್ತಾಳಪ್ಪ ಆಕಿ, ಎಲ್ಲರ ಕುಟು ಕಲೋಜಾಗಿರ್ತಾಳೆ. ಏನಿರ್ತಾಳ ಏನವ ಹೇಳಿದ್ರೆ ಹಿಂಗಂತೀರಿ, ಆಗಲಿ ಬಿಡು ಅಂದಂಗೆ. ಪಾರ್ವತಿ ನೀನಲ್ಲವಾ ಸೊಸಿ, ನಿನ್ನ ಸೊಸಿಗೆ ಹೇಳಕತ್ತೀನಿ. ಇಲ್ಲಿ ನೋಡಿ ಪಾರ್ವತಿ, ನಿಮ್ಮ ಅವ್ವಾರು ಅವ್ರು ಯಾರ್ಯಾರು ಬರ್ತಾರೆ ಏನು ಯಾವ ಗಾಡ್ಯಾಗ ಬರ್ತಾರ ನೋಡು, ವಿಚಾರ ಮಾಡು. ಶ್ರೀಕಾಂತನು ದೋಸ್ತರು ಅವ್ರು ಎಂಥ ಬಿಸ್ನೆಸ್ ಪಾರ್ಟ್ನರು ಆ ದೊಡ್ಡ ದೊಡ್ಡ ಇವರೆಲ್ಲರೂ ಬರ್ತಾರಂತಲ್ಲೇ. ಅವ್ರು ಇದ್ರಿಗೆ ಮತ್ತೆ ಸುಮ್ಮನೆ ಮುಜುಗರ ಆಗೋದು ಬೇಡ, ಅದಕ್ಕೆ ಹೇಳಕತ್ತೀನಿ ನಾನು ಈಗ. ಯಾಕಂದ್ರೆ ಸುಮ್ಮನೆ ದೊಡ್ಡ ಬಂದು ಲಾರ್ಯಾಗ ಇಳಿದ್ನಿ, ದೊಡ್ಡ ಚಕಡ್ಯಾಗ ಇಳಿದ್ನಿ, ಇದು ಬಸ್ನಾಗಿಂದ ಇಳಿದ್ನಿ ಮಾಡಬಾರ್ದು. ಅದಕ್ಕೆ ಹೇಳತ್ತೀನಿ ಹಿಂಗೆ ಮಾಡೋಣ. ಅವ್ರಿಗೆ ಅಷ್ಟ್ರಿಗೂ ಚಲೋತ್ತಂಗೆ ಒಂದಿಟ್ಟು ಚಂದನ ಅರ್ಬಿ ಹಾಕ್ಕೊಂಡು ಬಂದು ಬಸ್ನಾಗ ಇಳಿಯನ್ನ ಚಲೋ ಬಸ್ ಯಾವ್ದಾರು ವಿ ಆರ್ ಎಲ್ಲ ಯಾವ್ದಾರು ಬೇರೆ ಬುಕ್ ಮಾಡಂತ ಹೇಳು. ಮತ್ತು ಪಾಟೀಲನ್ನ ಮಂದ ಮರ್ಯಾದೊಕ್ಕತ್ ನೋಡಿ. ಮೊದಲೇ ನಿಮ್ದು ಏನದು ಕುಬ್ಸಕ್ಕೆ ರೊಕ್ಕ 1 ರೂಪಾಯಿನೂ ಇಸ್ಕೊಂಡಿಲ್ಲ, ಎಲ್ಲ ಇವರೇ ಹಾಕಿ ಮಾಡಕತ್ತಾರ, ಹೌದಿಲ್ಲ? ಆಮೇಲೆ ಎಷ್ಟು ಮಂದಿ ಬರ್ತಾರೆ ಏನು ಈಗ ತಿಳ್ಕೊ. ಆಮೇಲೆ ಇಡೀ ಊರು ಮಂದಿನ ಬಸ್ ಹೊಂಡಿಸ್ಕೊಂಬಂದು ಆಮ್ಯಾಗ ನೋಡಿಲ್ಲ ಊಟದ್ದು ತೊಂದರೆ ಆಗಬಾರ್ದು. ಮೊದಲೇ ಅವರು ಕಂಡಿರಂಗಿಲ್ಲ ಪಾಪ. ಮತ್ತು ಸಿಗಕ್ಕಿಲ್ಲ ಅಂತೇಳಿ ಯಾಗ್ಲಾರೆ ತಿನ್ನಕ್ಕೆ ಹೋಗಿ ಹಿಂದಾಗಡೆ ಎಲ್ಲ ಸಾಲ್ದು ಬಿದ್ದಿದ್ದಿತ್ತು. ಅದಕ್ಕೆ ಹೇಳಕತ್ತೀನಿ, ಊಟದ್ದು ಏನಾರು ಒಂದು ಐಟಮ್ ಸಾಲ್ದು ಬಿದ್ದರೆ ನಮ್ಮ ತಮ್ಮನ ಮರ್ಯಾದೆ ಹೋಗತ್ತಲ್ಲೇ. ಅಯ್ಯೋ ಅತ್ತಿ ಯಾವ ಅಶ್ವಿನಿ ಅಲ್ಲ ಅಮ್ಮ, ಅವ್ರೇನು ಕಾಡ್ನಾಗಿಂದ ಬರಾಕತ್ತಿಲ್ಲ, ನಾಡ್ನಾಗಿಂದನೇ ಬರಾಕತ್ತಾರ. ಆಮೇಲೆ ಅವ್ರಿಗೆ ಯಾವುದು ಕಂಡಿಲ್ಲ ಅಂತ ತಿಳ್ಕೊಬೇಡ್ರಿ, ಎಲ್ಲ ಕಂಡಾರ ಎಲ್ಲ ಗೊತ್ತು ಐತಿ. ನಮ್ಮ ಅವ್ವಾರೇನು ಬಸ್ ಮಾಡ್ಕೊಂಡು ಬರತ್ತಿಲ್ಲ, ಹೇಳೈತಿ ನೋಡೋಣ ಒಂದು ಸಣ್ಣ ಗಾಡಿ ತೊಗೊಂಡು ಬರ್ತೇನವ. ಮತ್ತು ಇಲ್ಲೇ ಆಜು ಬಾಜು ಮಂದಿ ಕರೀಲಿಲ್ಲ ಅಂದ್ರೆ ಹೆಂಗೆ ಬೇಜಾರಾಕ್ಕಾರ. ಒಂದು ಬೇಕಾದ್ರೆ ಅಷ್ಟೇ ಒಂದು ಸ್ವಲ್ಪ ಮಂದಿ ಕರ್ಕೊಂಬರ್ತೀನಿ. ಆಮೇಲೆ ಇಲ್ಲೇ ನಮ್ಮ ಮನೆಗೆ ಒಂದು ಸಂಕ್ಷಿಪ್ತ ಆರತಿ ಮಾಡ್ತೀನಿ ನಮ್ಮ ಕಡೆ. ನಿಮ್ಮ ಕಡೆ ಏನು ಮಾಡೋದೈತಿ ಮಾಡಲಿ, ನಾ ಸ್ವಲ್ಪ ಮಂದಿ ಕರ್ಕೊಂಬರ್ತೀನಿ ಅಂತ ಕುಲ್ಲ ಹೇಳಾಳ. ಆಮ್ಯಾಗ ಈಗಂತರೂ ಈ ಪನೀರು ಆಮೇಲೆ ಇವು ಇಂಥ ಐಟಮ್ ಅಂತೂ ಈಗ ಹೋಟೆಲ್ನಾಗ ಸಿಗ್ತಾವು. ಆಮೇಲೆ ಮನ್ಯಾಗಂತೂ ಅಂಗಡಿಗಳಾಗೂ ಮಾರ್ತಾರೆ, ಎಲ್ಲರೂ ತಂದು ತಿಂದಿರ್ತಾರೆ. ಕಾಣ್ಲಾರ್ದು ಏನು ಮಾಡ್ಸಕತ್ತಿಲ್ಲ. ಇನ್ನು ಪಾನಿಪುರಿ ಗೋಬಿ ಅವಂತರೂ ಹೊತ್ತೊಂಡ್ರೆ ತಿಂತಿರ್ತಾರೆ, ಆ ಕಡೆ ಬಸ್ ಸ್ಟ್ಯಾಂಡ್ನಾಗ ಇದ್ದೇ ಇರ್ತಾವೆ. ಇನ್ನು ಬೀಡ ಎಲೆ ಅಡಿಕೆ ನಮ್ಮ ಹಳ್ಳಿ ಕಡೆ ನಿಮಗೆ ಗೊತ್ತು. ದಿನ ನೀವು ಹಳ್ಳ್ಯಾನವ್ರೆ, ನೀವೇನು ಸಿಟ್ಯಾನವ್ರಲ್ಲ. ಯಾಕಂದ್ರೆ ನಿಮ್ಮ ಮಾತು ಕೇಳಿದ್ರೆ ಯಾವುದೋ ಪಾರಿನ ದೇಶದಿಂದ ಬಂದಿರೇನ ಅಂದಿರ್ಬೇಕಪ್ಪ. ನೀವು ಹಳ್ಳ್ಯಾಗಿದ್ದೆ, ಹಳ್ಳ್ಯಾನ ಮಾತು ಜನಕ್ಕೆ ಹಿಂಗೆ ಅಂತೀರಪ್ಪ. ಅವರು ನಿಮಗಿಂತ ಶಾಣೆ ಅದಾರ. ಇನ್ನೂ ಹೇಳ್ಬೇಕಂದ್ರೆ ನಮಗಿಂತ ಶಾಣೆ ಅವರು, ಎಲ್ಲ ಬಳೆ ಮಾಡ್ಕೊಂಡು ಹೋಗೋದ್ರೊಳಗೆ ಅಲ್ಲ. ಅದಕ್ಕೆ ಹೇಳಿದೆ, ಬೇಜಾರ ಬಿಡ್ರಿ. ಮತ್ತು ಅವ್ರಿಗೂ ಎಲ್ಲ ರೀತಿ ನೀತಿ ಗೊತ್ತು, ಹೆಂಗಿರ್ಬೇಕು ಏನು ಮಾಡಬೇಕು. ಬಂದಲ್ಲೇ ಹೋದಲ್ಲೇ ಅವರು ಸ್ವಲ್ಪ ನೋಡೋಕೆ ಹೆಂಗಾರ ಅರ್ಬಿ ಹಾಕೊಂಡು ಬರ್ಬೋದು. ಆದ್ರೆ ಕೊಂಕು ಮಾತಾಡೋದು, ಇನ್ನೊಬ್ರಿಗೆ ಚುಚ್ಚು ಮಾತಾಡೋದು, ಅಥವಾ ಇನ್ನೊಬ್ರಿಗೆ ನೋವಾಗುವಂಗೆ ಮನಸ್ಸಿಗೆ ನೋವು ಮಾಡೋದು, ಅಸಭ್ಯವಾಗಿ ವರ್ತನೆ ಮಾಡೋದು, ತಲೆ ಚಿಟ್ಟು ಅನ್ನೋಂಗೆ ಯಾಕಾರ ಬಂತ ಇದು ಅನ್ನೋಂಗೆ ಮಾಡೋದು, ಇವೆಲ್ಲ ಮಾಡಲ್ಲ ಅವ್ರು. ನೀವೇನು ತಲೆ ಕೆಡಿಸ್ಕೊಬೇಡ್ರಿ ಅಮ್ಮ. ಅವ್ರು ಚಲೋ ಇರ್ತಾರೆ, ಚಲೋದರೇ ಅದಾರ. ಯಾಕೆ ಸುಮ್ಮನೆ ಪಾಪ ಅದ್ರ ಬಗ್ಗೆ ಎಲ್ಲ ವಿಚಾರ ಮಾಡಿ ಎಲ್ಲ ಅದೇನಂತಾರಲ್ಲ ಊರು ಸಬರಿದಿಗೆ ಮುಲ್ಲ ಸೊರಗಿದ್ನ ನಂಗೆ. ನೀವು ಯಾಕೆ ಇದಕ್ಕೆಲ್ಲ ಟೆನ್ಷನ್ ತೊಗೊತೀರಿ? ಆರಾಮಾಗಿರ್ರಿ, ರಿಲ್ಯಾಕ್ಸ್ ಆಗಿರ್ರಿ. ನಮ್ಮವ್ವ ಯಾರ್ಯಾರು ಬೇಕು ಅವ್ರನ್ನಷ್ಟೇ ಕರ್ಕೊಂಬರ್ತೇನೆ ಅಂದಾಳ. ಯಾಕಂದ್ರೆ ಈಗ ವಾಪಸ್ ಹೋಗಿನ ಮತ್ತೆ ಅಲ್ಲೇ ಆರತಿ ಮಾಡ್ತಾಳೆ ಅಂತ ನಂಗೆ. ಅಲ್ಲೇ ಇಡೀ ಊರು ಮಂದಿ ಎಲ್ಲ ಬರ್ತಾರೆ. ಈಗ ಸ್ವಲ್ಪ ಮಂದಿ ಬರೋದು ಅಷ್ಟೇ, ಅಷ್ಟು ಮಂದಿನೂ ಕರ್ಕೊಂಬರ್ತಿದ್ದಿಲ್ಲ. ಮತ್ತು ಈಗ ಬಿಡ್ಲಾರ ಪರಿಸ್ಥಿತಿ ನೋಡ್ರಿ. ಹಾಗಾಗಿ ಅಲ್ಲ ಸಿಟ್ಟಾಗಬೇಡ ಹುಡುಗಿ, ನಾನು ಹೇಳಿದ್ದ ಹಿಂಗಿರ್ಲಿ. ಸಲ ಬಂದಾಗ ನೋಡು ಐಸ್ ಕ್ರೀಮ್ ತೊಗೊಂಡು ಅಲ್ಲೆಲ್ಲೇ ಇಟ್ಟಿದ್ರು, ಉಣ್ಣಾಕ್ ನಡೆಸ್ಕೊಂಡು ಅಲ್ಲೆಲ್ಲೇ ಇಟ್ಟು ಕೈ ತೊಗೊಂಡಿದ್ರು. ಅದೇ ನಿನ್ನ ಮದುವೆ ಆಗನ ಅನುನ್ ಮದುವೆ ಆಗನ ನೋಡು. ಇಲ್ಲ ಇವ್ರದ್ದು ವೆಡ್ಡಿಂಗ್ ಆ್ಯನಿವರ್ಸರಿ ಮಾಡ್ತಲ್ಲ. ಹೌದು, ಪಾರ್ವತಿ ಮತ್ತು ಶ್ರೀಕಾಂತಂದು ವೆಡ್ಡಿಂಗ್ ಆ್ಯನಿವರ್ಸರಿ ಮಾಡ್ತಲ್ಲ, ಅವತ್ತನ್ನು ನೋಡೋದು. ಆಮೇಲೆ ಆ ಭಿಕ್ಷಕ ಅಮಾಸಿ ಅವ್ರನ್ನೆಲ್ಲ ಹೊಂಡಿಸ್ಕೊಂಡು ಬರಬೇಡ ಅಂತ ಹೇಳವ ನಿಮ್ಮ ಅವ್ಗೆ. ಅವೇನು ಅವನ್ನೆಲ್ಲ ತಂದು ಕಸಲೆ ಗುಳೆ ಹಾಕ್ಕೊಂಡು ಅವಾಗಿನ ನೋಡಿ ಮಂದಿರ ಏನು ಅನ್ಬೇಕು. ಅಲ್ಲ ಅಮ್ಮ, ಅವ್ರು ಭಿಕ್ಷಕನೇ ಇರ್ಬೋದು, ಆದರೆ ಅವ್ರೇನು ಅಲ್ಲಿ ಪಾರ್ಟಿ ಒಳಗೆ ಬಂದು ಭಿಕ್ಷೆ ಬೇಡಲಿಲ್ಲಲ್ಲ. ಬಂದರು, ಸಭ್ಯವಾಗೇ ಇದ್ದರು, ಗಂಡ ಹೆಂಡತಿ ಊಟ ಮಾಡಿದ್ರು. ನೀವೇ ಅವ್ರಿಗೆ ಬೇಜಾರಾಗೋಂಗೆ ನಡ್ಕೊಂಡ್ರಿ, ಏನೇನೋ ಅಂದ್ರಿ, ಪಾಪ ಹೋಗೇ ಬಿಟ್ರು ಅವರು. ಅಷ್ಟು ಬಿಟ್ಟರೆ ಅವ್ರು ಯಾರಿಗೂ ಬೇಜಾರು ಮಾಡಿಲ್ಲ. ಈಗ ಭಿಕ್ಷಕ ಹೌದಾ ಅಲ್ಲ ಅನ್ನಂಗೆ ಆಗ್ಯಾನ ಬರ್ರಿ ಅವ. ಎಷ್ಟು ಚಲೋ ಮನೆ ಕಟ್ಕೊಂಡಾನ, ಹೌದು ಅನ್ನಂಗೆ ಜೀವನ ಮಾಡ್ತಾ ಇದಾನ. ಅವನಷ್ಟು ಜೀವನದ ಜವಾಬ್ದಾರಿ ಯಾರಿಗೂ ಇಲ್ಲ. ಭಾಳ ಚಲೋ ಝೀರೋಯಿಂದ ಸ್ಟಾರ್ಟ್ ಮಾಡಿ ಮನಿ ಎಂಥದ್ದು ಕಟ್ಯಾನ ಗೊತ್ತನ್ರಿ ಅವರು. ಮಸ್ತ್ ಕಟ್ಯಾನ ಈಗವ, ಯಾವುದೂ ತೊಂದರೆ ಇಲ್ಲ. ದಿನಕ್ಕೆ 3-4 ಸಾವಿರ ರೂಪಾಯಿ ಅಂದರೆ ತಿಂಗಳಿಗೆ ಏನಿಲ್ಲ ಅಂದರೂ ಹತ್ತತ್ರ 1 ಲಕ್ಷ ರೂಪಾಯಿನೇ ದುಡಿತಾನ ಅವನು. ಅದಕ್ಕಿಂತ ಏನು ಕಡಿಮೆ ಆಗಲ್ಲ ಬಿಡ್ರಿ. ಅಷ್ಟು ಚಲೋ ದುಡಿತಾನ ಅವ ಗೊತ್ತಾ. ಯಾವ ಇಂಜಿನಿಯರಿಗೆ ಬರ್ತೈತೆ ಹೇಳ್ರಿ. ಅವ್ರು ಅಷ್ಟು
ಒಂದು ತಲೆ ಹೊಡ್ಕೊಂಡು ದುಡಿಬೇಕು ಕಂಪ್ಯೂಟರ್ ಮುಂದೆ ಕುಂತು. ಅವಾಗ ಏನಾರ ಬಂದಿತ್ತ ಏನ, ಆದ್ರೆ ಇದೇನಿಲ್ದೆ ಬರೀ ಪಾನಿಪುರಿ ಬಿಸ್ನೆಸ್ ಮಾಡತ್ತ ನಾವು. ಇದಕ್ಕೆ 1 to ಡಬಲ್ ದುಡಿತಾ ನಾನು. ಅಶ್ವಿನಿ ಒಂಚೂರು ಬಾರ ನನ್ನ ರೂಮಿಗೆ ಬಿಡ್ಬಾ. ಬರ್ರಿ ಅದಕ್ಕೆಮ್ಮ, ಸರಿಯಾಗಿ ಉತ್ತರ ಕೊಟ್ರಿ. ಅಲ್ಲೇ ನಾನು ನೀವು ಏನಾರ ಮಾತಾಡ್ತೀರಾ ಇಲ್ಲ ಅಂತ ಮಾಡಿದ್ದೆ. ಅಲ್ಲ ಮತ್ತೆ ಎಷ್ಟು ಅದು ಕೇಳ್ಕೊಳ್ಳೋದು ಕಿವಿಯಾರೆ. ಏನು ಬಂದು ಏನು ಅವ್ರೇನು ದಾರೋಡಿ ಮಾಡಕ್ಕೆ ಬರಕತ್ತಾರ? ಅಯ್ಯೋ ಹಂಗೆ ಬಾ ಅನ್ನು ಹಿಂಗೆ ಬಾ ಅನ್ನು ಬಸ್ನೇ ಬಾ ಅನ್ನು ಆಟೋದಾಗ ಬಾ ಅನ್ನು ಬರೀ ದಾರಾಡಿ ಕೇಳೋದು ತಗ. ನನಗೆ ಸರ್ಯಾಗಿ ಮಾತಾಡ್ಬೇಕಂತ ಅನಿಸ್ತೈತಿ. ಸುಮ್ಮನೆ ಬೇಡ ಮಾವಾರಿಗೆ ಬೇಜಾರಾಕೈತಿ ಅನ್ನೋ ಒಂದೇ ಕಾರಣಕ್ಕೆ. ಯಾಕಂದ್ರೆ ನಾನು ಇವ್ರಿಗೆ ಏನಾರ ಅಂದರೆ ಇವ್ರು ಅವ್ರಿಗೆ ಕಿರಿಕಿರಿ ಮಾಡ್ತಾರೆ. ನಿನ್ನ ಸೊಸಿ ಹಂಗಂದ್ಲು ನಿನ್ನ ಸೊಸಿ ಹಿಂಗಂದ್ಲು ಅಂತೇಳಿ. ಆ ಕಾರಣಕ್ಕೆ ಬೇಡ ಸುಮ್ಮನೆ ನನ್ನಿಂದ ಯಾಕೆ ಇನ್ನೊಬ್ರಿಗೆ ಬೇಜಾರು ಅಂತೇಳಿ ಭಾಳ ಮರ್ಜಿ ಕಾಯ್ತೀನಿ ಅಷ್ಟೇ. ಅಷ್ಟು ಬಿಟ್ಟರೆ ಇವ್ರ ಮ್ಯಾಗ ನನಗೇನು ಯಾವ ಭಯ ಇಲ್ಲ ಭಕ್ತಿಲ್ಲ. ಅಲ್ಲ ನಿನ್ನ ಸೊಸಿ ಭಾರಿ ಮಾತಾಡ್ತಾಳೆ ನೋಡು. ಹಾಂ ತವ್ರ ಮನೆಯವ್ರಿಗೆ ಏನಾರ ಅಂದ್ರೆ ಸಾಕು ಬಂದ ಬಿಡ್ತಾಳೆ ಮೈ ಮೇಲೆ. ಹಾಂ ಸರಿ ಅದಕ್ಕಮ್ಮ ಒಂದು ಹಿಟ್ಟು ಕುಂದಿರ್ರಿ, ನಾನು ಒಲಿ ಮ್ಯಾಗ ಅನ್ನಕ್ಕಿಟ್ಟಂಗೆ ಸಿಟಿ ಬರಾಕತ್ತೈತೆ, ಹೋಗ್ಬರ್ತೇನೆ. ಅಯ್ಯವ್ವ ನಡ ಈಗ ಹಿಂಗಂದ್ರೆ ಫಂಕ್ಷನ್ನಾಗ ಹೆಂಗೆ ನಿಂದು? ಏನು ಮಾಡತ್ತೀಯ? ನಾನು ಏನಿಲ್ಲ ಅತ್ತಿಯಾರ, ನಿನ್ನೆ ಇದು ನನಗೆ ಸನೇದ್ರಾಗಂತರೂ ರೊಕ್ಕ ಎಣ್ಸೋದು ಸ್ವಲ್ಪ ಕಡಿಮೆನೇ ಮಾಡಿಬಿಟ್ಟೇನೆ. ವ್ಯಾಪಾರ ಆಗಿದ್ದು ಸೀದತ್ತಂತಂದು ಅಂಗಡಿಯಿಂದ ಇಲ್ಲಿ ಮನೆ ಒಳಗೆ ಟಿಜರಾಗಿ ಇಟ್ಟಿರ್ತೀನಿ. ಅದ್ರಾಗ ಒಂದು 5,000 ರೂಪಾಯಿ ಕಡಿಮೆ ಬರಾಕತ್ತೈತಿ. ಅದಕ್ಕೆ ಎದಕ್ಕಾರ ಕೊಟ್ಟೇನೆ ಅಂತ ಲೆಕ್ಕ ಮಾಡ್ತಾ ಇದ್ದೀನಿ. ಅಲ್ಲ ಅಂಗಡ್ಯಾಗ ಎದಕ್ಕಾರ ಕೊಟ್ಟಿ ನೋಡಿ ನೆನ್ಪು ಮಾಡ್ಕೋ. ಇಲ್ಲ ತೀರ ನಾ ಎದಕ್ಕೂ ಕೊಟ್ಟಿಲ್ಲ ಬಿಡ್ರಿ. ಮೊನ್ನೆ ಮಾಲೆಲ್ಲ ತರಿಸಿದ್ರದ್ದು ಟೋಟಲ್ 25,000 ರೂಪಾಯಿ ಆಗಿತ್ತು. ಕೊಟ್ಟೇನೆ ಅದ್ರದ್ದು ದುಡ್ಡು. ಅದಾದಮೇಲೆ ಎಷ್ಟೋ ಉಳಿತಪ್ಪ ಅಮೌಂಟ್. ನಿನ್ನೆ ಸೀರೆ ಅಂಗಡ್ಯಾಗ ನಿಮ್ಮ ಸೀರೆಗೆ ನಾ ಕೊಟ್ಟಿಲ್ಲ, ಇವ್ರ ಅರ್ಬಿಗೆ ಅಷ್ಟೇ ನಾ ಕೊಟ್ಟೇನಿ. ಚಿನ್ನನ ಅರ್ಬಿಗೆ ಅರವಿಂದನ ಕೊಟ್ಟಾನ, ನನ್ನ ಸೀರೆಗೂ ಅವನೇ ಕೊಟ್ಟಾನ. ಇವ್ರು ಎದಕ್ಕಾರ ತೊಗೊಂಡ್ರ? ಏನು 5,000 ರೂಪಾಯಿ ಎದಕ್ಕಾರ ಕೊಟ್ಟನೆ ನೆನಪೇ ಆಗೋಲ್ತು ಯಾಕೋ. ಬಾಬಾದು ಈ ಮನೆ ಇದಾಗೋತ್ನಾಗ ಇಲ್ಲಿ ಬಂದತ್ನಾಗ ಎದಕ್ಕಾರ ಖರ್ಚು ಮಾಡಿರ್ಬೇಕು ಅಂಗಡ್ಯಾಗ. ನೆನಪು ಮಾಡ್ಕೊ ಒಂಚೂರು ಎದೆದಕ್ಕಾರ ಏನಾರ ಕೊಟ್ಟಿಗಿಟ್ಟಿ ಏನ ಅಂತೇಳಿ. ನೀನೊಂದು ಹುಡುಗಿ ತಗ ನೆನಪೇ ಇರೋದಿಲ್ಲ ನಿನಗೆ. ಅತ್ತೀರ ಮೊನ್ನೆ ನನ್ನ ಟಿಜರಿ ಒಳಗೆ ಬೆಡ್ಶೀಟ್ ತೊಗೊಂಡೆ ಅಂದ್ರಲ್ಲ, ಬೆಡ್ಶೀಟ್ ತೊಗೊಳೋತ್ನಾಗ ಅಲ್ಲಿ ಏನಾರು 5,000 ರೂಪಾಯಿ ಇಟ್ಟಿದ್ನೆ ಅಂದರೆ ನೀವೇನಾರು ನೋಡಿದ್ರೆ ಅಂತ. ಅಂದ್ರೆ ನಿನ್ನ ಲೆಕ್ಕೇನು ಟಿಜರಿ ಒಳಗೆ ಅವತ್ತು ಬೆಡ್ಶೀಟ್ ತೊಗೊಂಡಿದ್ನಲ್ಲ ಅದಕ್ಕೆ ನೀವೇ ತೊಗೊಂಡಿರ ಅಂತ ಕೇಳ್ತಾ ಇದೆಯೇನ? ನಾ ತೊಗೊಂಡಿದ್ದೆ ಅವಾಗ ಈಗ ಒಂದು 3-4 ತಿಂಗಳ ಹಿಂದೆ. ನೀನು 5,000 ರೂಪಾಯಿ ಈಗ ಇದು ಮಾಡ್ಕೊಂಡ್ರೆ ಅವಾಗಿಂದ ಯಾಕೆ ಇದಾಕತ್ತದ? ಇಲ್ಲ ಅವಾಗಿಂದೇ ಹತ್ತಿರ ನಾನು ಲೆಕ್ಕ ಮಾಡ್ತಾ ಇರೋದು. ನಾನು ರೊಕ್ಕ ತಂತಂದು ಸುಮ್ಮನೆ ಇಡ್ತಿದ್ದೆ. ನನ್ನ ಅಂದಾಜು ಎಷ್ಟಿತ್ತು? ಒಂದು 50,000 ರೂಪಾಯಿ ಮೇಲಾಗಿರ್ಬೇಕು ಅಂತಿತ್ತು. ಅದು ನೋಡಿದ್ರೆ 5-6 ಸಾವಿರ ರೂಪಾಯಿ ಕಡಿಮೆ ಬರ್ತೈತಿ. ಏನೋ ನನಗಂತೂ ಒಂದು ಲೆಕ್ಕ ಅರಿವಲ್ತು, ಒಂದು ಗೊತ್ತೂ ಆಗವಲ್ತು. ಏನು ಎದಕ್ಕೆ ಕೊಟ್ಟಿನಿ ನೆನಪೇ ಆಗವಲ್ತು. ಅದಕ್ಕಾರ ಕೊಟ್ಟಿರ್ಬೇಕು ಬಿಡು, ಹೋಗ್ಲಿ. ಅದನ್ನೇನು ದೊಡ್ಡ ಗನಂದಾರಿ ಅಂತೇಳಿ ಲೆಕ್ಕ ಹಾಕೊಂಡು ಕುಂತಿ. ಯಾರ ನೋಡಿದ್ರೆ ಇದೇನ ಹುಡುಗಿ ಒಂದು 5-6 ಸಾವಿರ ರೂಪಾಯಿ ಈ ನಮ್ನಿ ಮಾಡ್ತತಿ ಅನ್ನೋಂಗತ್ತಾಗ ಬಿಡು ಹೋಗ್ಲಿ. ಅದನ್ನ ಕೇಳಲಿಲ್ಲ ನಾನೀಗ. ನಾ ಬಂದಿದ್ದ ಉದ್ದೇಶನ ಬೇರೆ. ಈಗ ಪಾರ್ವತಿಗೆ ಮತ್ತು ಆಯಾರ ಏನು ಕೊಡ್ತೀರಿ? ಅದೇ ಕಾರಣಕ್ಕೆ ಆಯಾರ ಮತ್ತೊಂದು ಏನಾರ ಕೊಡಿಸ್ಬೇಕಲ್ಲ ಆಕಿಗೆ ನಾನು. ಅದೇ ಕಾರಣಕ್ಕೆ ದುಡ್ಡಿಂದು ಲೆಕ್ಕ ಹಾಕ್ತಾ ಇದ್ದಿದ್ದತ್ತಿಯಾರ. ಒಂದು ಬಂಗಾರನೇ ಏನಾರ ಕೊಡ್ಸೋಣ ಅಂತ. ಬಂಗಾರನ? ಅದು ಈಗಿನ ಕಾಲದ ರೇಟ್ನಾಗ ಬಂಗಾರಕ್ಕೆ ಎಷ್ಟಕತೆ? ಹೆಂಗೆ ಲೆಕ್ಕ ಹಾಕ್ತಿ ಅತ್ತಿಯಾರ? ಅರವಿಂದಗೊಂದು ಚಲೋ ಉಂಗ್ರ, ಪಾರ್ವತಿಗೊಂದು ಉಂಗ್ರ ಕೊಡ್ಸೋಣ ಅಂತ. ಒಂದು 5 ಅರವಿಂದಗಾದ್ರೆ ಒಂದು ತೊಲಿನೇ ಬೇಕು, ಪಾರ್ವತಿಗೆ ಒಂದು 5 ಗ್ರಾಮಿಂದ ಸಾಕಾಕತ್ತೆ. ಯಾಕಂದ್ರೆ ಹೆಣ್ಮಕ್ಳ ಕೈ ತೆಳ್ಳಗಿರ್ತೈತಿ. ಆಮೇಲೆ ನಮಗೆ 5 ಗ್ರಾಮಿಂದ ಅಂದ್ರೆ ಬೇಕಾದಷ್ಟು ಆತು. ಅದೇ ಗಂಡ್ಮಕ್ಳು ಬಟ್ಟೆ ಸ್ವಲ್ಪ ದಪ್ಪ ಇರ್ತಾವು, ದೊಡ್ಡವಿರ್ತಾವು. ಅವರಿಗೆ ಸ್ವಲ್ಪ ಒಂದು 8 ಗ್ರಾಮರ ಬೇಕೇ ಬೇಕು. ಹತ್ತತ್ರ ಈಗ 1-1.5 ಲಕ್ಷ ರೂಪಾಯಿ ಬೇಕು ನನಗೀಗ. ಅದಕ್ಕೆ ಲೆಕ್ಕ ಹಾಕ್ತಾ ಇದ್ದೆ. ನೀನಂತೇಳಿ 1-1.5 ಲಕ್ಷ ರೂಪಾಯಿ ಐತೆ? ಹಾಂ, ಸ್ವಲ್ಪ ಬ್ಯಾಂಕ್ನಾಗೂ ಇಟ್ಟೇನಿ, ಒಂದಿಷ್ಟು ಮನೆಯಾಗೂ ಇಟ್ಟಿದ್ದೆ. ಅದಕ್ಕೆ ಇವತ್ತು ಸಂಜೆಗೆ ಹೋಗಿ ಇವರು ನಾನು 2 ಗೋಲ್ಡ್ ರಿಂಗ್ ತೊಗೊಂಡ್ಬರೋಣ ಅಂತ. ಪಾಪ ನಮ್ಗೆ ಅಷ್ಟೆಲ್ಲ ಮಾಡ್ತಾನೆ ನಮ್ಮ ಅರವಿಂದ. ಅವ್ನಿಗೊಂದು ಈ ಟೈಮ್ನೇ ನಾನೊಂದು ಗಿಫ್ಟ್ ಕೊಡಲಿಲ್ಲ ಅಂದ್ರೆ ಏನು? ಬಟ್ಟೆ ಬರಿ ಎಲ್ಲ ಅವ್ನು ಸುಮಾರು ತೊಗೊಂಡಾನ. ಅವ್ನಿಗೆ ಆಮೇಲೆ ಬಟ್ಟೆ ಬೇಗ ಜಗ್ಗದವು, ಅದೇನು ಬಟ್ಟೆ ಹರಿದೋಗು ಮೂಳ. ಅದೇ ಒಂದು ಬಂಗಾರದ ಕೊಟ್ರೆ ನೆನ್ಪಿಟ್ಕೊತಾನಲ್ಲ. ಅದಕ್ಕೆ ಪಾರ್ವತಿಗೂ ಅಷ್ಟೇ ಸೀರೆ ಮ್ಯಾಗೆಲ್ಲ ಅಷ್ಟೊಂದು ಇದು ಇಲ್ಲ, ಆಕಿಗೆ ಒಂದು ಬಂಗಾರದ ಕೊಡೋಣ ಅಂತ. ಅಯ್ಯೋ ತಾಯಿ, ಏನು ಕಡಿಮೆ ಆಗೈತಿ ನಿಮ್ಮ ಅಪ್ಪನ ಮನೆ ಆಕಿಗೆ ಬಂಗಾರ ಯಾ ನಮ್ನಿ ತುಂಬೆ ತುಳಿಕೆ ಆಡ್ತತಿ. ಅವ್ರದ್ದು ಇದ್ದಿತ್ತು ಫ್ರೆಂಡ್ ಆಗಿ ನಾದ್ನಾಗಿ ನಾನು ಕೊಡೋದು ಒಂದು ಧರ್ಮ ಅಲ್ಲ ಅಂದ್ರೆ ಇರ್ತಾರೆ. ಅದು ಬಿಡ್ರಿ, ಹೋಲಿ ನನಗೆ 5,000 ರೂಪಾಯಿ ಚಿಂತಿರೋದು. ಏನಾರ ಬೆಡ್ಶೀಟ್ ತೆಗಿಯೋಕ್ಕೂ ಕೆಳಗೆ ಏನಾರ ಬಿತ್ತು 5,000 ರೂಪಾಯಿ ಕಟ್ಟು. 5-6 ಸಾವಿರ ರೂಪಾಯಿ ಅಂತೂ ಹೆಚ್ಚು ಕಮ್ಮಿ ಬರ್ತೈತಿ. ಏನಪ್ಪ ಎಲ್ಲೋಗೈತೆ? ಇವ್ರನ್ನೇ ಕೇಳ್ತೀನಿ ತೋರಿ, ಏನಾರ ತೊಗ್ಗಿಗೊಂಡಾರ ಏನೋ ಅಂತೇಳಿ. ಅವನಾರ ಯಾಕೆ ಮುಡ್ತಾನ? ನೀನೇ ಎದಕ್ಕೆ ಕೊಟ್ಟು ಮರ್ತಿ ತಗೋ. ಆಮೇಲೆ ಪಾರ್ಲರ್ಗೆ ಅದು ಎದಕ್ಕೆ ಹೋಗಿದ್ದೆಲ್ಲ ಅಲ್ಲಿ ಏನಾರ ಕೊಟ್ಟಿರ್ಬೇಕು ತಗೋ. ಪಾರ್ಲರಿಗೆ ಮನೆ ಹೋದಾಗ ಕೊಟ್ಟನೆ ಏನಪ್ಪ ನೆನಪೇ ಆಗೋಲ್ತು. ನಿಧಾನಕ್ಕೆ ನೆನಪು ಮಾಡ್ಕೋ, ನೆನಪಾಕತಿ. ಸರಿ, ನನಗೆ ಈಗ ಅದು ಬಿಡು. ನನಗೆ ಬೇರೆ ಕೆಲಸದವು ಒಂಚೂರು ಏನು ಮಾಡ್ಕೊ ಹೋಗ ಅವನ್ನೆಲ್ಲ ಅಡುಗೆ ಮನ್ಯಾಗ. ನನಗೆ ಹೊಟ್ಟೆ ಹಸ್ತತಿ, ತಾಟ ಹಚ್ಚವಾ. ಸರಿ ಈಗ ಐತ್ರಿ ಐತೀರ, ನೀವೇ ಸ್ವಲ್ಪ ನೀಡ್ಕೊಂಡ್ಬಿಡ್ತೀರಣ್ಣ. ಅಯ್ಯೋ ತಾಯಿ, ನನ್ನ ಕೈಕಾಲು ಭಾಳ ಹರಿಯಾಕತ್ತಾವ. ಒಂದಿಟ್ಟು ಬಾ ಅನ್ನಕ್ಕೆ ನೀಡ್ಬಾ. ಬಾ, ಹಂಗೆ ಮಾಡ್ಬೇಡ ಬಾ. ಸರಿ.